ಎಲ್ರಿಗೂ ನಮಸ್ಕಾರ. ಮೊನ್ನೆ ನಮ್ಮ ಅರವಿಂದ್ ರಮೇಶ್ ಅವರು ಚಿಕ್ಕ ವಿಡಿಯೋ ರಿಲೀಸ್ ಮಾಡಿದ್ರು ರಾಜ್ಯೋತ್ಸವಕ್ಕೆ. ಎಷ್ಟು ಜನ ನೋಡಿದ್ದೀರಾ ಕೈ ಎತ್ತಿ? ಅರವಿಂದ್ ರಮೇಶ್ ಸಿನಿಮಾ ನಟರು ಯಾರು ನೋಡಿಲ್ವಾ? ಪ್ಲೀಸ್ ಸರ್ಕ್ಯುಲೇಟ್ ನಮ್ಮ ಸ್ಟೂಡೆಂಟ್ಸ್ಗೆ. ಭಾಳ ಚೆನ್ನಾಗಿದೆ. ಅವರು ಕನ್ನಡೇತರಿಗೆ ಒಂದೇ ಹೇಳ್ತಾರೆ, ಅಂಗಡಿಗೆ ಹೋದಾಗ ಅವನ ಬೆಲೆಗೆ ನೀವು ಉಳಿದು ಏನೂ ಮಾತಾಡಬೇಡಿ, ಎರಡೇ ಪ್ರಯತ್ನ ಮಾಡಿ. ಒಂದು, ಎಷ್ಟು ಅದು ದುಡ್ಡು ಎಷ್ಟೇ ಇರಲಿ ಅವನ ನಗು ತುಂಬ ಬರ್ತದೆ. ಎರಡನೇದು, ಆಟೋ ರಿಕ್ಷಾ ಹತ್ತಿದಾಗ ಆ ಡ್ರೈವರ್ಗೆ ಚೆನ್ನಾಗಿದ್ದೀರಾ ಇಷ್ಟು ಕೇಳಿ, ಇನ್ನೇನು ಬೇಡ, ಕನ್ನಡಿಗರು ಭಾಳ ಸಂತೋಷ ಪಡ್ತಾರೆ. ಸೊ ನಾವು ಸಂತೋಷ ತಂದಿದ್ದೀವಿ, ನಾವು ಎಲ್ಲರೂ ಬರಮಾಡ್ಕೋತೀವಿ ಅನ್ನೋದಕ್ಕೆ ಈ ವಿಡಿಯೋ ಈ ಸಾಕ್ಷಿ. ಅದಕ್ಕೆ ಕರ್ನಾಟಕ ಅದಕ್ಕೆ ಒಂದು ಎನ್ವೈರ್ಮೆಂಟು ಏನಿದೆ ಕಾರಣ ಅದು. ಪ್ರಶಾಂತ್, ನೀವು ನನಗೆ ಇವತ್ತು ಬೆಳಿಗ್ಗೆ ಊಬರ್ ಕಳಿಸಿದ್ರಲ್ಲ, ಆ ಡ್ರೈವರ್ ಹೆಸರು ನೋಡಿ, ನಿಮ್ಮ ಮೊಬೈಲ್ ತೆಗೆದು ನೋಡಿ. ಕೆಲವು ಸತಿ ನಮಗೆ ಗೊತ್ತಿಲ್ಲದೆ ಆಶ್ಚರ್ಯವಾದ ಘಟನೆಗಳು. ಹೆಸರು ನೋಡಿ, ನಾನು ಕಳಿಸಿದ ಡ್ರೈವರ್ ಹೆಸರು ಜೋರಾಗಿ ಹೇಳಿ, ಮೈಕಲ್ಲಿ. ಮಹಾದೇವ. ಕಾವ್ಯ, ನೀವು ಯಾರ ದೇವ್ರ ಮೇಲೆ ಹಾಡು ಹೇಳಿದ್ರಮ್ಮ? ಮಹಾದೇವ. ನನಗೆ ಮೈ ರೋಮಾಂಚನ ಆಗೋಯ್ತು. ಬೆಳಗಾಗೆದ್ದು ಮಹಾದೇವನ ದರ್ಶನದಿಂದ ಇಲ್ಲಿ ಬಂದಿದ್ದೀನಿ. ಇವರು ಜಾನಪದ ಸೊಗಡಿನಲ್ಲಿ ಮಹಾದೇವನ ಹೇಳಿದರು. ಭಾಷೆ, ನಮ್ಮ ಶ್ರೀನಿವಾಸ್ ಸಾಹೇಬರು ಭಾಳ ಚೆನ್ನಾಗಿ ಹೇಳಿದ್ರು, ಭಾಷೆ ಸಾಂಸ್ಕೃತಿಕ ಪ್ರತೀಕ. ಅವ್ರು ಹೇಳ್ತಾ ಪದಗಳು ನಾನು ಕೇಳ್ತಾ ಇರಲಿಲ್ಲ. ನಾನು ನೋಡಿದಾಗ ಆ ಹುಡುಗಿ ನಾನು ನೋಡ್ತಾಯಿದ್ದು, ಸಂತೋಷ ಎಷ್ಟು ಪಡ್ತಾ ಇದ್ದೀನಿ. ಆ ಜಾನಪದದ ಹಿಂದಿನ ವರ್ಣಮಯ ರಂಜಿತ ಚಿತ್ರ ಬರ್ತಾಯಿತ್ತು. ಹೆಣ್ಣು ಮಕ್ಕಳು ಕೂತ್ಕೊಂಡು, ಶ್ರೀನಿವಾಸ್ ಭಾಳ ಚೆನ್ನಾಗಿ ಹೇಳಿದೆ. ನನಗೆ ಆ ಪದಗಳಿಗೆ ಜ್ಞಾಪಕ ಇಲ್ಲ, ಬಟ್ ಆ ವಿಡಿಯೋ, ಆ ಸಾಂಸ್ಕೃತಿಕ ಜಾನಪದದ ಸೊಗಡು ಅದು ಅನುಭವಿಸ್ತಾ ಇದ್ವಿ. ಅದಕ್ಕೆ ನಾವು ಭಾಷೆ ಅನ್ನೋದು ಭಾಳ ಮುಖ್ಯ. ಆ ಭಾಷೆ ಅನ್ನೋ ಅಮೃತದ ಮಯದಲ್ಲಿ ನಮ್ಮ ರಾಜ್ಯ ನಾವು ಗುರುತಿಸ್ಕೊತಾ ಇದ್ದೀವಿ. ಒಂದು ಕಾಲದಲ್ಲಿ ನಾನು 2-3 ಗುರುತಿಸ್ಕೊಂಡೆ. ಒಂದು, ನಾನು ನನ್ನ ಸಿವಿಲ್ ಸರ್ವಿಸಿಗೆ ಸೇರಿದಾಗ ನಮ್ಮ ರಾವ್ ಸಾಹೇಬರು ಅನುಭವಿಸಿರಬೇಕು, ನಮ್ಮನ್ನೆಲ್ಲ ಮದ್ರಾಸಿಗಳನ್ನವರು ಉತ್ತರ ಭಾರತಕ್ಕೆ ಹೋದಾಗ ಡೆಲ್ಲಿಗೆ ಇಂಟರ್ವ್ಯೂ ಹೋಗಿ ಅಥವಾ ಸಿವಿಲ್ ಸರ್ವಿಸಿಗೆ ಸೇರಿಕೊಂಡ್ರೆ ಒಂದು ಐಡೆಂಟಿಟಿ ಸಹಿತ ಇರಲಿಲ್ಲ. ಎಲ್ಲ ಸೌತ್ ಇಂಡಿಯನ್ಸ್ ಎಲ್ಲ ಮದ್ರಾಸೀಸ್ ಅಂತಿದ್ದರು. ಬಟ್ ಇವತ್ತು ನಮ್ಮ ಬೆಂಗಳೂರಿನ ಕರ್ನಾಟಕದ ವಾತಾವರಣ ಪ್ರತಿಯೊಬ್ಬರನ್ನೂ ಆಕರ್ಷಿಸ್ತಾ ಇದೆ. ನಮ್ಮ ನಡೆ ನುಡಿ, ನಮ್ಮ ಸಂಸ್ಕೃತಿ, ಕಲೆ ನೋಡಿ. ಅರವಿಂದ್ ಅವರು ಚಿಕ್ಕದು ಕೇಳ್ತಾರಷ್ಟೆ, ಎಷ್ಟು ಅಂತ ತರಕಾರಿ ಅಂಗಡಿನಲ್ಲಿ ಕೇಳಿ ನೀವು, ನಾರ್ತ್ ಇಂಡಿಯನ್ ಆಗಿರ್ಬೋದು, ರಿಕ್ಷಾ ಹತ್ತಿದಾಗ ಚೆನ್ನಾಗಿದೆಯಾ, ಇಷ್ಟೇ ಕೇಳ್ಬಿಡಿ ಸಾಕು. ನಾವು ತುಂಬ ಧನ್ಯರಾಗಿರ್ತೀವಿ. ದಟ್ಸ್ ದಿ ರೀಸನ್ ವಿ ಆರ್ ಏಬಲ್ ಟು ಅಟ್ರ್ಯಾಕ್ಟ್ ಸೋ ಮಚ್ ಆಫ್ ಟ್ಯಾಲೆಂಟ್, ಸೋ ಮಚ್ ಆಫ್ ನ್ಯಾಷನಲ್, ಗ್ಲೋಬಲ್, ಒಳ್ಳೆ ಕಾಸ್ಮೋಪಾಲಿಟನ್ ಕಲ್ಚರ್. ಎರಡನೇದು ಹೇಳಬೇಕು ಅಂದರೆ, ನಾನು ತುಂಬ ಕಷ್ಟಪಟ್ಟೆ ಡೆಲ್ಲಿನಲ್ಲಿ. ರಾಯರೇನು ಮಾಡ್ಕೊಂಡಿದ್ರು ಫೆಸಿಲಿಟೀಸ್ ಗೊತ್ತಿಲ್ಲ. ಇಂಟರ್ವ್ಯೂ ನಮ್ಮ ಕಾಲದಲ್ಲಿ ಹೋದಾಗ, ಈಗ ಸ್ವಲ್ಪ ಗೌರ್ಮೆಂಟ್ ಆರ್ಡ್ರ್ ಎಲ್ಲ ಮಾಡಿಸಿದ್ವಿ. ಸೊ ದಟ್ ಕರ್ನಾಟಕ ಭವನಲ್ಲಿ ಕನ್ನಡಿಗರಿಗೆ ಬಂದವ್ರಿಗೆ ನೆಲೆ ಕೊಡಬೇಕು ಅಂತ. ನಾವು ನೆಲೆ ಇಲ್ಲದೆ ಓಡಾಡಿದವರು. ಅದಾದಮೇಲೆ ನಾನು ಡೆಲ್ಲಿನಲ್ಲಿದ್ದಾಗ ಒಂದು ಸ್ಟೂಡೆಂಟು BK ರವಿ ಅಂತ, ಅವರು ಪೋಸ್ಟಲ್ ಸರ್ವಿಸ್ ಆಯಿತು ಅವ್ರಿಗೆ. ಅವರು ಒಂದು ದಿವಸ ಅವ್ರ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂದರು. ಸಫ್ದರ್ಜಂಗ್ ಹಾಸ್ಪಿಟ್ಲಿಗೆ ಹಿಂಭಾಗದಲ್ಲಿ ಓಣಿ ಒಳಗಡೆ 3rd ಫ್ಲೋರ್ನಲ್ಲಿ 2 ಜಿಂಕ್ ಶೀಟ್ ಮೇಲೆ 2 ಜಿಂಕ್ ಶೀಟ್ ಕೆಳಗಡೆ ಅದೇ ರೂಮ್ ಅವ್ರಿಗೆ. ಅಲ್ಲೇ ಇಬ್ಬರು ಕೂತ್ಕೊಂಡು ಓದ್ತಾಯಿದ್ರು. ಅಲ್ಲಿರ್ತಕ್ಕಂಥ ಶೆಕೆನಲ್ಲಿ ನೀವೇನಾದ್ರು ಚಪಾತಿ ಇಟ್ಟರೆ ಅದು ಹಿಟ್ಟು ಲಟ್ಸಿಟ್ರೆ ಸಾಕು, ಅದೇ ಚಪಾತಿ ಆಗಿಬಿಡುತ್ತದೆ. ಚಳಿಗಾಲದಲ್ಲಿ ಐಸ್ ಕ್ರೀಮ್ ಇಟ್ಟರೆ ಐಸ್ ಕ್ರೀಮ್ ಕರಗಲ್ಲ. ಆ ಥರ ವಾತಾವರಣದಲ್ಲಿ ಭಾಳಷ್ಟು ಜನ. ಆವಾಗ ಅನ್ನಿಸ್ತು, ಕನ್ನಡಿಗರಿಗೋಸ್ಕರ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ.
ಇಷ್ಟೆಲ್ಲ ಕಷ್ಟಪಡಬೇಕಾ ನಾವು ಅಂತ ಅದರ ಒಂದು ಆಸೆಯಲ್ಲಿ ಇವತ್ತು ಇಲ್ಲಿ ಹುಟ್ಟಾಕಿತ್ತು. ಇವತ್ತು ಭಾಳಷ್ಟು ಇದೆ. ನಮಗೆ ಕನ್ನಡಿಗರ ಮೇಲೆ ಆಸೆ ಹೊರತು ಇಂಡಿಯಾ ಫಾರ್ ಎಸ್ ಅನ್ನೋದು ಮಾತ್ರ ಅಂತಲ್ಲ. ಕನ್ನಡ ಇಂಡಿಯಾ ಫಾರ್ ಎಸ್ ಮೇಲೆ ಅಭಿಮಾನ ಇದೆ, ಬಟ್ ಎಲ್ಲರ ಮೇಲೂ ಪ್ರೀತಿ ಇದೆ. ನಾವು ಬಂದ ಮೇಲೆ ಚಂದ್ರ ಲೇಔಟ್ ಒಂಥರ ಕರೋಲ್ ಬಾಗು ರಾಜೇಂದ್ರ ನಗರ್ಗಿಂತ ಚಾಲೆಂಜ್ ಕೊಡೋ ಹಂಗೆ ಬಂದು ಬೆಳೆದು ಬಿಡ್ತು ಇದು. ಅದು ನಮ್ಗೆ ಹೆಮ್ಮೆ. ಕನ್ನಡಿಗರು ಯಾಕೆ ಬೆಳಿಬೇಕು ಅಂತ ನನಗನ್ನಿಸ್ತಾ ಇತ್ತು. ಮೊದಲು ಒಂದು ಕಾಲದಲ್ಲಿ ಭಾಳ ಸ್ಟ್ರಿಕ್ಟಾಗಿದ್ದೆ. ಕನ್ನಡಿಗರಾದವರು ಮಾತ್ರ ನಾನು ಮಾರ್ಗದರ್ಶನ ಕೊಡ್ತಾಯಿದ್ದೆ, ಉಳಿದವ್ರಿಗೆ ಕೊಡ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಬದಲಾವಣೆ ಆಯಿತು. ಅದಕ್ಕೊಬ್ಬರು ದೊಡ್ಡ ವ್ಯಕ್ತಿಗಳ ಕಾರಣ ಹೇಳ್ತಾ ಇದ್ದೆ ಅವರಿಗೆ ಅದರ ಕತೆ. ಒಂದು ಕರ್ನಾಟಕದಿಂದ ಫೆಡ್ರಲ್ ಸ್ಟ್ರಕ್ಚರಲ್ಲಿ ಅವ್ರು ಹೇಳ್ದಂಗೆ ಬ್ಯಾಲೆನ್ಸ್ ಬರಬೇಕು ಅಂದರೆ ಎಲ್ಲ ರಾಜ್ಯಗಳಿಂದನೂ ಒಂದು ಸ್ವಲ್ಪ ಈಕ್ವಲ್ ಇರಬೇಕು. ನನ್ನ ಬ್ಯಾಚಲ್ಲಿ ನಾನು ಒಬ್ಬನೇ ಕನ್ನಡಿಗರಿದ್ದಿತ್ತು. ಹಲವಾರು ಬ್ಯಾಚ್ಗಳಲ್ಲಿ ಪ್ರಾಬ್ಲಮ್ ಇತ್ತು. ಇನ್ಫ್ಯಾಕ್ಟ್ ನಮ್ದು ಈವನ್ IAS ಬಿಟ್ಬಿಟ್ಟು ನಮ್ದು ಆಲ್ ಸರ್ವಿಸಸ್ ಪುಟ್ಟುಗಿದ್ದಾರೆ ವಿ ವರ್ 5 ಪೀಪಲ್. ಪಂಚ್ ಪಾಂಡವರು ಮತ್ತು ಒಬ್ಬರು ನಂದಿನಿ ಅಂತ ಒಂದು ಹುಡುಗಿ, ಅಷ್ಟೇ 6 ಜನ. ಫೌಂಡೇಶನ್ ಕೋರ್ಸಲ್ಲೂ ಕನ್ನಡ. ನಾನು ಜಯ ಭಾರತ ಜನನಿ ಹಾಡಿಸ್ಬೇಕು ಅಂತಂದಾಗ ಒಂದು ಇನ್ನು ಸ್ವಲ್ಪ ವಾಯ್ಸ್ಗಳು ಬೇಕು ಅಂದಾಗ 2 ತಮಿಳರು 2 ಆಂಧ್ರದವ್ರಿಗೆ ಹಾಡು ಹೇಳ್ಕೊಟ್ಟಿದ್ದು ಬಂದು. ಬಟ್ ಅದೇ ನಾವು ಒಂದು ವರ್ಷದಲ್ಲಿ 63 ಜನನ ನಾವು ಡೆಲ್ಲಿಗೆ ಕಳಿಸಿದ್ವಿ. ಭಾಳ ಖುಷಿ ಆಗೋಯ್ತು. 63 ಜನ, ಅವ್ರಿಗೆಲ್ಲ ಚಪ್ಪಾಳೆ ತಟ್ಟಿ ನೀವು. 63 ಜನ ಕನ್ನಡಿಗರು, ಅದ್ಭುತ. 6 ಇದ್ದಿದ್ದು 63 ಆಯಿತು. ಒಂದು ಫೆಡ್ರಲ್ ಬ್ಯಾಲೆನ್ಸ್. ಎರಡನೇದು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಇದ್ದರೆ ನಮ್ಮ ಕರ್ನಾಟಕದ ಏನೇನು ಪ್ರಾಜೆಕ್ಟ್ಸ್ ಬರುತ್ತೆ ಅನ್ನೋದನ್ನು ನಾವು ನೋಡಿಕೊಂಡು ನಮ್ಮ ರಾಜ್ಯಗಳಿಗೆ ಮಾಡ್ಬೋದು. ಇನ್ಫ್ಯಾಕ್ಟ್ ರಾವ್ ಸಾಬ್ ಮೇ ಬಿ ಅವೇರ್. ನಮ್ಮ ಆಂಧ್ರ CM ಹಿ ಆಲ್ವೇಸ್ ಯೂಸ್ಡ್ ಈಸ್ ಆಫೀಸರ್ಸ್ ಟು ಫೈಂಡ್ ಔಟ್ ಯಾವ್ಯಾವ ಪ್ರಾಜೆಕ್ಟ್ಸ್ ಇದೆ, ಎಲ್ಲಿ ಫಂಡ್ ಬರ್ಬೋದು. ಈಗಲೂ ಅಷ್ಟೇ, ಈವನ್ ಟುಡೇ ಇವತ್ತು ಸಹಿತ ಅವ್ರು ಯಾರು ಗ್ಲೋಬಲ್ ಇನ್ವೆಸ್ಟರ್ಸ್ ಬರ್ತಾರೆ ಅಂದರೆ ಅವ್ರ ಆಫೀಸರ್ಸ್ ಅವ್ರಿಗೆ ಹೇಳಬೇಕು. ಸೊ ನಮ್ಮ ರಾಜ್ಯಕ್ಕೆ ನಾವು ಭಾಳ ಸೇವೆ ಮಾಡ್ಬೋದು. ಮೂರನೇದು, ನಾವಿಲ್ಲಿ ಬಂದ ಮೇಲೆ ನಮಗೆ ಅದ್ರ ಬಗ್ಗೆ 2 ನಿಮಿಷ ಬಿಟ್ಕೊಂಡು ಮಾತಾಡ್ತೀನಿ. ಸೊ ಕಾವ್ಯ ಅವರು ಹೇಳ್ದಂಗೆ ಆ ಒಂದು ಕನ್ನಡದ ಸೊಗಡು, ಆ ಕನ್ನಡನ ನಾವು ಅನುಭವಿಸಬೇಕಾದಂಥ ಒಂದು ಕಾರ್ಯ. ಎರಡನೇದು, ಇದು 5ನೇ ವರ್ಷ ಅಂತ ಹೇಳಿದ್ರು ನನಗೆ ಮತ್ತು ಶ್ರೀನಿವಾಸ್ಗೆ. ಈ ಒಂದು ಕಾರ್ಯ ಶುರುವಾಗಿ ಅದು ಲಾನಲ್ಲಿ ಹೇಳ್ತಾರೆ ಡಿಫ್ಯಾಕ್ಟೋ ಡಿಜೂರೆ ಅಂತ. ನಾವು ಡಿಜೂರೆ ಆಗಿ 5 ವರ್ಷ. ನಂದು ಮತ್ತು ಶ್ರೀನಿವಾಸ್ದು ಇದು ಒಂದು ಸತತ ಪ್ರಯತ್ನ. ಇದು 20 ವರ್ಷಗಳದು. ಶ್ರೀನಿವಾಸ್ ಅವ್ರಿಗೆ ಚಪ್ಪಾಳೆ ತಟ್ಟಬೇಕು. ಅವ್ರಿಗೆ ಇರೋತಕ್ಕಂಥ ಅವ್ರಿಗೆ ಯಾಕೆ ಚಪ್ಪಾಳೆ ಅಂತ ನಾನು ಆಮೇಲೆ ಹೇಳ್ತೀನಿ. ನಾನು ಇನ್ನೊಂದು ಉದಾಹರಣೆ ಕೊಟ್ಟು ನಾನು ಹೇಳ್ತೀನಿ. 20 ವರ್ಷ ನನಗೆ ವೈಯಕ್ತಿಕವಾಗಿ ನನ್ನ ಒಂದು ಹೋರಾಟ ಇನ್ನೇನು ಹೇಳಲಿಕ್ಕಾಗಲ್ಲ. ನನ್ನ ಪ್ರಕಾರ ನನ್ನ ಹೋರಾಟಕ್ಕೆ ಇದು 45ನೇ ವರ್ಷ. 1980ನಲ್ಲಿ ನಾನು ಮೊದಲನೇ ಒಂದು ಕ್ಯಾಂಡಿಡೇಟಿಗೆ ಮೆಂಟ್ರಿಂಗ್ ಶುರು ಮಾಡಿದೆ. ಆವಾಗಿಂದ ಹೋರಾಟ. ಕೇವಲ ಕನ್ನಡದ ಅಭಿಮಾನಿ, ಯಾರೋ ಒಬ್ಬರು ನನಗೆ ದುರಭಿಮಾನಿ ಅಂದರು. ನಾನು ಭಾಳ ಸಂತೋಷಪ್ಪ ಅಂದೆ. ಜಗಳ ಆಡೋ ಉಪಯೋಗ ಇಲ್ಲ, ಯಾರೂ ಅಲ್ಲ, ದೊಡ್ಡ ವ್ಯಕ್ತಿನೇ. ಹೇಳಿದೆ, ಇಲ್ಲ ಸರ್, ನಮ್ಮ ರಾಜ್ಯದ ಮೇಲೆ ನಮ್ಗೆ ಅಭಿಮಾನ ಇರಬೇಕು. ನಾವು ಯಾವಾಗ ಬೇರೆ ರಾಜ್ಯ ಕೆಟ್ಟಿದೆ, ಬೇರೆ ರಾಜ್ಯ ಒಳ್ಳೆಯವರಲ್ಲ ಅಂತ ನಾವು ಹೇಳಲ್ಲ. ಹೆಮ್ಮೆ, ಗರ್ವ, ಅದೇ ವ್ಯತ್ಯಾಸ. ಹೆಮ್ಮೆ ಅಂದರೆ ನನ್ನ ಬಗ್ಗೆ ನನಗೆ ಹೆಮ್ಮೆ, ಗರ್ವ ಅಂದಾಗ ನನ್ನ ಬಗ್ಗೆ ಹೆಮ್ಮೆ. ಬಟ್ ಆ ರಾಜ್ಯ ಸರಿ ಇಲ್ಲ, ಈ ರಾಜ್ಯ ಸರಿ ಇಲ್ಲ, ಈ ಭಾಷೆ ಸರಿ ಇಲ್ಲ. ಎಲ್ಲರೂ ನಾವೆಲ್ಲ ಹೆಮ್ಮೆ ಆಗಬೇಕು. ನಾನು ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ ಆಗಿದ್ದಾಗ ನೀವು ಇಷ್ಟು ಜನ ಬಂದಿದ್ದೀರಲ್ಲ, ನೀವು ಅವ್ರು ಹೇಳ್ದಂಗೆ ಒಂದು ಕೆಲವರು ಸಕ್ಸಸ್ ಆಗ್ತಾರೆ, ಕೆಲವರು ಸಕ್ಸಸ್ ಆಗಲ್ಲ ಅಲ್ವಾ? ಈಗ ತಿರುಪತಿಗೆ ಲಕ್ಷಾಂತರ ಜನ ಹೋಗ್ತಾರಲ್ವ, ತಿರುಪತಿ ಟೆಂಪಲ್ಗೆ. ಯಾತಕ್ಕೆ ಹೋಗ್ತಾರೆ? ಭಾಳಷ್ಟು ಆಸ್ತಿಕರೇ ಹೋಗೋದು. ನಾಸ್ತಿಕರು ಯಾರು ಹೋಗೋ ನೆಸೆಸಿಟಿ ಇಲ್ಲ, ಆಸ್ತಿಕರೇ. ಸಹಸ್ರಾರು ಮಂದಿ ತಿರುಪತಿ ಟೆಂಪಲ್ಗೆ ಹೋಗ್ತಾರೆ. ಯಾತಕ್ಕೆ ಹೋಗ್ತಾರೆ? ನಾನು
ಕೇವಲ ನನ್ನ ಪ್ರಕಾರ ಅವ್ರು ಯಾರೋ ಹರಿಸ್ಕೊಂಬಂದಿರ್ತಾರೆ ಅಥವಾ ಏನೋ ಆಗಿದೆ ಅಂದ್ಕೊಂಡು ಬರ್ತಾರೆ. ಹರಿಸ್ಕೊಂಬಂದವರು ಒಂದಷ್ಟು ವಾಪಸ್ ಹೋದಾಗ ಒಂದಷ್ಟು ಜನಕ್ಕೆ ಆಗಿರುತ್ತೆ. ನಮ್ಮಲ್ಲಿ ಹೀಗೆ ನೀವು ಬಂದವರು ಎಷ್ಟು ಜನ ಪಾಸಾಗಿ ಸರ್ವಿಸ್ಗೆ ಹೋಗ್ತಿರೋ ಅದೇ ಥರ ತಿರುಪತಿನಲ್ಲೂ ಕೇಳ್ಕೊಂಡು ಹೋದವರಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ. ಆದರೆ ಅದೊಂದು ಸ್ಪ್ರೆಡ್ ಹರಡಿರುತ್ತೆ. ಮೈಸೂರು ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಆಗಿದ್ದಾಗ ನನಗೆ CM ಅವ್ರು ಹೇಳಿದ್ರು, ದಯವಿಟ್ಟು ನೀವು ತಿರುಪತಿಗೆ ಹೋಗಬೇಕು, ಅಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಜೊತೆ ನೀವು ಮಾತಾಡಬೇಕು, ನಿಮಗೆ ಕನ್ನಡ ತೆಲುಗು 2 ಚಿಕ್ಕಬಳ್ಳಾಪುರ వాళ్ళు మాకు తెలుగు చాలా వస్తుంది. ಸೊ ಈ ಸೈಡ್ ಯು ಶುಡ್ ಗೋ. ಪ್ರಾಬ್ಲಮ್ ಏನಾಗಿತ್ತು ಅಂದರೆ ತಿರುಪತಿ ತಿಮ್ಮಪ್ಪನಿಗೆ ಮಹಾರಾಜರು ಕೊಟ್ಟಂಥ ಒಡವೆಗಳನ್ನ ಹಾಕ್ತಾ ಇರಲಿಲ್ಲ. ಅದ್ರ ಲೆಕ್ಕನೂ ಕೊಡ್ತಾ ಇರಲಿಲ್ಲ. ನಮ್ಮ ಮುಜರಾಯಿ ಕಮಿಷನರ್ ಹೋದರೆ, ರೆವಿನ್ಯೂ ಕಮಿಷನರ್ ಹೋದರೆ, ದೇ ಆರ್ ನಾಟ್ ಇವನ್ ಎಂಟರ್ಟೈನಿಂಗ್. ಆಗ ನಾನು ಹೋಗಿ ಅವ್ರ ಜೊತೆ ಮಾತಾಡ್ತಾ ಅವ್ರಿಗೊಂದು ಹೇಳಿದೆ, ಈ ತಿರುಪತಿ ತಿಮ್ಮಪ್ಪ ಇದೆಯಲ್ಲ ಅದು ಒಂದು ವಿಗ್ರಹ ಅಲ್ವಾ, ಅಷ್ಟೇ. ಇದೇ ಥರ ವಿಗ್ರಹ 100 ಕಡೆ ಕಟ್ಬೋದಲ್ವಾ? ಕೆತ್ತನೆ ಮಾಡೋರ್ಗೇನು ಬಂದು ನೋಡಿದ್ರೆ ಸಾಕು, ಈ ಕಾಲದಲ್ಲಿ ಏನು ಹೇಗೆ ಎಲ್ಲ ಮೆಷರ್ಮೆಂಟ್ ತೊಗೊಂಡು ಮಾಡಿಬಿಡ್ತಾರೆ. ಈಗ ನಮ್ಮಲ್ಲೇ JP ನಗರಲ್ಲಿದೆ, ನಿಮ್ಮಲ್ಲಿ ಯಾರು ನೋಡಬೇಕು ಅಂದರೆ ಹ್ಯಾಸ್ JP ನಗರ್ ಬಿಕಮ್ ತಿರುಪತಿ? ನೋ. ಐ ಟೋಲ್ಡ್ ಹಿಮ್, ಒಂದು ಪ್ರದೇಶಕ್ಕೆ ಒಂದು ಇತಿಹಾಸ ಇರುತ್ತೆ. ಇಲ್ಲಿ ಭಾಳಷ್ಟು ಒಳ್ಳೆಯ ಮಂದಿ ಬಂದು ಹೋಗಿದ್ದಾರೆ, ಇಲ್ಲಿ ಕೂತಿದ್ದಾರೆ. ಪುರಂದರ ದಾಸರು ಕೂತಿದ್ರಲ್ಲಿ ಹೋಗಿ, ಕನಕದಾಸರು ಕೂತಿದ್ರು, ಕೃಷ್ಣದೇವರಾಯರು ಹೋಗಿ ಆ ದೇವರಿಗೆ ಆ ಒಂದು ಇತಿಹಾಸ, ದೊಡ್ಡ ದೊಡ್ಡ ಆತ್ಮಗಳು, ಒಳ್ಳೊಳ್ಳೆ ಆಸೆ ಇಟ್ಕೊಂಡು ಬಂದಂಥವರೆಲ್ಲ ಇಲ್ಲಿ ಬಂದು ಹೋಗಿದ್ದಾರೆ. ಆ ಒಂದು ಸ್ಪಿರಿಟ್ ಇದೆಯಲ್ಲ, ದಟ್ಸ್ ದಿ ರೀಸನ್ ವೈ ಪೀಪಲ್ ಕಮ್ ಟು ತಿರುಪತಿ, ದಟ್ಸ್ ದಿ ರೀಸನ್ ವೈ ಪೀಪಲ್ ಸಕ್ಸೀಡ್. ನಿಮ್ಮ ದೇವರ ಮನಸ್ಥಾನದಲ್ಲಿ ನನಗೆ ಗೊತ್ತು, ಅದ್ರ ಬಗ್ಗೆ ಇತಿಹಾಸ ತಿಳ್ಕೊಂಡಿರೋರೊಬ್ಬನ ಕರ್ಕೊಂಡೋಗಿದ್ದೆ ಜೊತೆಯಲ್ಲಿ, ಅದೇ ಊರವರೇ. ದೇವರಿಗೆ ನೈವೇದ್ಯ ಕೊಡೋಕ್ಕೆ ದುಡ್ಡಿಲ್ಲದೆ ಇದ್ದ ಕಾಲದಲ್ಲಿ ಮೈಸೂರು ಮಹಾರಾಜರು ಒಡವೆಗಳು ಕೊಟ್ಟು ನೈವೇದ್ಯಕ್ಕೆ ದುಡ್ಡು ಕೊಟ್ಟರು. ಟುಡೇ ಯು ಆರ್ ವೆರಿ ರಿಚ್, ಯು ಆರ್ ಬಿಕಮ್ ಗ್ರೇಟ್. ಸೊ ಯು ಫೀಲ್ ದಟ್ ಹಿಸ್ಟ್ರಿ ಈಸ್ ನಾಟ್. ಹಿಸ್ಟ್ರಿ ಈಸ್ ದ ಓನ್ಲಿ ಥಿಂಗ್. ಇಲ್ಲದೆ ಹೋದರೆ 100 ಜನ 100 ಟೆಂಪಲ್ ಕಟ್ಬೋದು, ಇದೇ ಸೈಜ್, ಎವ್ರಿಥಿಂಗ್ ಸೈಜ್ ಬದಲಾವಣೆ ಆಗಲ್ಲ. ಸೊ ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ, ಆವಾಗ ಅವರು ಒಪ್ಕೊಂಡ್ರು, ಸ್ವಲ್ಪ ಅರ್ಥ ಮಾಡಿಕೊಂಡ್ರು. ಇಟ್ಸ್ ಅಬೌಟ್ ಇತಿಹಾಸ ಅಂತ. ಅಂದರೆ ನೀವೆಲ್ಲ ಕೂತಿರೋ ಜಾಗದಲ್ಲಿ ಯಾರೋ ಕೂತಿದ್ರು, ಒಳ್ಳೊಳ್ಳೆ ನೀವೆಲ್ಲ ಆಸ್ತಿಕರ ಥರ ದೇವಸ್ಥಾನದ ಮುಂದೆ ಒಳ್ಳೆ ಆಸೆಗಳು ಇಟ್ಕೊಂಡು ಬಂದು ಕೂತಿರ್ತಿರಲ್ಲ ನೀವು. ನಿಮ್ಮ ಬ್ಯಾಚಿಂದೆ ನನಗೆ ಅಷ್ಟು ಆ ಜನಗಳು ಒಳ್ಳೆಯವರ ಜೊತೆ ಇದ್ದಾಗ ಬ್ಲೆಂಡ್ ಆಗುತ್ತಲ್ಲ, ಆ ಒಂದು ಒಳ್ಳೆತನ ಬಿಕಮ್ಸ್ ಲೈಕ್ ಎ ಕನ್ನಡದಲ್ಲಿ ಯಾವುದೋ ವರ್ಡ್ ಹೇಳೋಕ್ಕೆ, ಯಾವುದಾರಪ್ಪ ವರ್ಡು ಒಂಥರ ಹಮ್ಮಿಕೊಳ್ಳುತ್ತಲ್ಲ ಅಂತರಿಕ್ಷದಲ್ಲಿ, ಒಂಥರ ಕನ್ನಡ ಇಂಗ್ಲೀಷ್ ಯಾವ್ದಾದ್ರು ಹೇಳ್ಬೋದು. ನಿಮ್ಮ ಆ ಒಳ್ಳೆತನದು ಪ್ರಭೆ ಅಂತಾರೆ ಅದನ್ನು. ಪ್ರಭೆಗಿಂತ ಇನ್ಯಾವುದಾದ್ರು ವರ್ಡ್ ಗೊತ್ತಿಲ್ಲ. ಸೊ ಪ್ರಭೆ ಈ ಆವರಣದಲ್ಲಿರುತ್ತೆ, ನಮ್ಮ ಚಂದ್ರ ಲೇಔಟಲ್ಲೇ ಇರುತ್ತೆ. ದಟ್ ಈಸ್ ದ ರೀಸನ್ ವೈ ಯು ವಿಲ್ ಬಿಕಮ್ ಎ ಬೆಟರ್ ಮ್ಯಾನ್. ಗುಡ್ ಮಿಕ್ಸ್ ಆಗ್ತಾ ಹೋದರೆ ಗುಡ್ ಥರ ಆಗುತ್ತೆ. ಬ್ಯಾಡ್ ಪೀಪಲ್ ಜೊತೆ ಹೋದರೆ ಬ್ಯಾಡ್. ನೀವೆಲ್ಲ ಗಿಣಿ ಕತೆ ಕೇಳಿರ್ಬೋದು. ಒಂದು ಗಿಣಿ ಮರಿ 2 ಮರಿ ಹಾಕ್ತು, ಒಬ್ರು ಕೊಟ್ಟರು, ಇನ್ನೊಬ್ರು ಕೊಟ್ಟರು. ಸೊ ನಾವು ಯು ಆರ್ ಲಿವಿಂಗ್ ಇನ್ ಎ ಸ್ಪೇಸ್ ವೇರ್ ಗುಡ್ ಪೀಪಲ್ ವಿತ್ ಗುಡ್ ಇಂಟೆನ್ಷನ್ ಸ್ಯಾಟ್ ಇನ್ ದಿ ಸೇಮ್ ಚೇರ್. If you go to Mussoorie, people like him were sitting, people like me were sitting. You will sit in that. So good environment always complements each other. Okay. Now, last ಮಾತು, ಮಂದಾರ ಇದ್ದಾರಾ? ಬಂದಿಲ್ಲ. ಮೊನ್ನೆ ನಮ್ಮ ಹಳೆಯ ಸ್ಟೂಡೆಂಟ್ ಪುರುಷೋತ್ತಮ ಫಾರೆಸ್ಟ್ ಸರ್ವಿಸ್ ಅವರು ಇಲ್ಲಿ ಸೆಂಟ್ರಲ್ ಫಾರೆಸ್ಟ್ ಟ್ರೀ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ನನಗೆ ಕೂಗಿದ್ರು. ಅಲ್ಲಿ ಅದು ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತ. ಹೀ ಈಸ್ ವಿಜಿಲೆನ್ಸ್ ಆಫೀಸರ್. ನಾನು ಕೂಗಿದ್ರು, ಮಾತಾಡ್ತಾ ಇದ್ದೆ. ನನಗೆ ಮಾತಾಡೋಕ್ಕೆ ಹೇಳಿದ್ರು. ಐ ಥಿಂಕ್ ಐ ಆಮ್ ದ ಲಾಸ್ಟ್ ಫೆಲೋ ಟು ಸ್ಪೀಕ್ ಆನ್ ವಿಜಿಲೆನ್ಸ್ ಬಿಕಾಸ್
ಐ ಡೋಂಟ್ ನೋ, ಐ ಡೋಂಟ್ ಹ್ಯಾವ್ ಎನಿ ನಾಲೆಡ್ಜ್, ನನಗೇನು ಜ್ಞಾನ ಇಲ್ಲ. ನಾನು ಒಂದೇ ಒಂದು ಪ್ರಶ್ನೆ ಕೇಳಿದೆ. ಮಂದಾರ ಇನ್ನೊಂದು 2-3 ಜನ ನಮ್ಮ ಸ್ಟೂಡೆಂಟ್ಸು ಅಲ್ಲಿ ವರ್ಕ್ ಮಾಡ್ತಾಯಿದ್ರು, ಅವರು ಬಂದಿದ್ದರು ಆ ಫಂಕ್ಷನ್ಗೆ. ಸಿಂಗ್ ಅಂತ ಡೈರೆಕ್ಟ್ರು, ನಮ್ಮ ಪುರುಷೋತ್ತಮ ವಿಜಿಲೆನ್ಸ್ ಆಫೀಸರ್, IFS. ಇಬ್ಬರು IFS. ಡೈರೆಕ್ಟರ್ ಸಿಂಗ್ ಈಸ್ ಆಲ್ಸೋ IFS. ನಾವು ವಿಜಿಲೆನ್ಸ್ ಆಫೀಸರ್ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಒಂಥರ ಯಾರೋ ಒಬ್ಬ ಸ್ಪೈ ಕತ್ಲಲ್ಲಿರ್ತಾನೆ, ಹಿಂಗೆ ಹುಡುಕ್ತಾ ಇರ್ತಾನೆ, ಯಾರನ್ನ ಬಕರ ಹಿಡಿಬೇಕು, ಆ ಭಾವನೆ. ಆ್ಯಂಡ್ ಇಟ್ ಗಿವ್ಸ್ ಎ ನೆಗೆಟಿವ್ ಕನೋಟೇಷನ್, ರೈಟ್? ದೆನ್ ಐ ಸೆಡ್, if I don't use the word vigilance, if I just ask you, I will say Singh, I say Purushottam is a vigilance officer. ನಿಮ್ಮ ಮುಖ ಎಲ್ಲ ಸಪ್ಪೆ ಆಯಿತು. Now I will tell Singh is a vigilant officer. ನಿಮಗೇನು ಅನ್ಸುತ್ತೆ? ಎಲ್ಲರಿಗೂ ಮುಖ ಅರಳುಬಿಡ್ತು. ಪಾಸಿಟಿವ್ ಕನೋಟೇಷನ್. ವಿಜಿಲೆಂಟ್ ಈಸ್ ಪಾಸಿಟಿವ್. ಏನು ರೀ ಸಿಂಗ್ ಅವರು, ರಾವ್ ಸಾಹೇಬರು ಭಾಳ ವಿಜಿಲೆಂಟಪ್ಪ, ಕೇದಾರ್ ಸಾಹೇಬರು ವಿಜಿಲೆಂಟು, ಅಯ್ಯೋ. ಸೇಮ್ ವರ್ಡ್, ಸೇಮ್ ರೂಟ್, ಬಟ್ ಇಟ್ ಗಿವ್ಸ್ ಎ ಪಾಸಿಟಿವ್ ಕನೋಟೇಷನ್. ನಿಮ್ಮ ಸರ್ವಿಸಲ್ಲಿ ನೀವು ಏನು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ನೀವು ಈ ಜಾಗದಿಂದ ಮುಂದೆ ಹೋದ್ಮೇಲೆ ಯಾವ ಜಾಗಕ್ಕೆ ಹೋದರೂ, ಯಾವ ಸರ್ವಿಸ್ಗೆ ಹೋದರೂ ಲೈಫ್ ಲಾಂಗ್ ವಿಜಿಲೆಂಟ್ ಆಗಿರಬೇಕು. ವಿಜಿಲೆಂಟ್ಗೆ ಬೇಸಿಸ್ ಈಸ್ ಸೆನ್ಸಿಟಿವಿಟಿ. ಸ್ಪಂದನೆಯಲ್ಲಿ ಸೆನ್ಸಿಟಿವಿಟಿಯಲ್ಲಿ ಏನೋ ಸೆನ್ಸಿಟಿವಿಟಿ ಕನ್ನಡದಲ್ಲಿ ಏನು ಹೇಳ್ತೀರಪ್ಪ? ಸಂವೇದನಾಶೀಲತೆ. ಒಂದೇ ಒಂದು ಉದಾಹರಣೆ ಕೊಟ್ಬಿಟ್ಟು ಮುಗಿಸ್ತೀನಿ, ಯಾಕೆಂದರೆ ಅವರು ನಾನು ಕತೆ ಹೇಳೋ ತನಕ ಬಿಡೋಲಾರು ಅವರು. ನಾನು ರಾಮನಗರಕ್ಕೆ AC ಆಗಿ ಪೋಸ್ಟಿಂಗ್ ಆಗಿತ್ತು, ಹೋಗ್ತಾ ಇದ್ದೆ. ದಾರಿನಲ್ಲಿ ನಿಮಗೆ ಗೊತ್ತಿರೋರು, ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರಬೇಕು, ಒಂದು ಓಣಿ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ಬರ್ತದೆ ರಾಮನಗರ ಎಂಟ್ರಾದ ತಕ್ಷಣ. ಆ ಉದ್ದಕ್ಕಿದೆಯಲ್ಲ, ಅದು ಓಣಿ ಥರ. ಆ ಓಣಿ ಆಂಜನೇಯ ಸ್ವಾಮಿ ಮೈಸೂರು ರೋಡಲ್ಲಿ ಈಗಲೂ ಇದೆ. ಈವನ್ ಇಫ್ ಯು ಗೋ ನೌ ಆಲ್ಸೋ ಯು ಕ್ಯಾನ್ ಸಿ ಓಣಿ ಆಂಜನೇಯ ಸ್ವಾಮಿ. ಅಲ್ಲಿ ಒಂದು 4-5 ಜನ ನಿಂತ್ಕೊಂಡು ಇದ್ದರೂ ಯಾವುದೋ ಒಂದು ಹೆಂಗಸಿಗೆ ತೊಂದರೆ ಕೊಡ್ತಾಯಿದ್ರು. ಗಂಗೋಜಿ ಅಂತ ನಮ್ಮ ಡ್ರೈವರು, ಅವ್ರಿಗೆ ಹೇಳಿದೆ, ಇವೆಲ್ಲ ಕಣ್ಣಿಗೆ ಕಟ್ಟಿದಂಥ ಚಿತ್ರ, ನಿಮಗೆ ಆ ಸೆನ್ಸಿಟಿವಿಟಿ ಇದ್ದರೆ ಇವೆಲ್ಲ ಉಳಿಯತ್ತೆ. ಆಮೇಲೆ ಗಾಡಿ ನಿಲ್ಲಿಸ್ದೆ. ಗಂಗೋಜಿ ನಿಲ್ಲಿಸಿ ಹೋಗೋಣ ಅಂತ ನೋಡಿದ್ರೆ, ಒಂದು ಮೆಂಟಲಿ ಚಾಲೆಂಜ್ಡ್ ಆ ಲೇಡಿ, ಅವ್ರಿಗೆ ಎಲ್ಲರೂ ಸೇರಿ ಕಾಟ ಕೊಡ್ತಾಯಿದ್ರು. ಆದರೆ ಅದು ನೋಡಿದೆ, ನನಗೆ ಭಾಳ ದುಃಖ ಆಯಿತು. ಮಾಡಬಾರ್ದಲ್ವ, ನಮ್ಮ ಥರ ಅವರು ಒಂದು ವ್ಯಕ್ತಿ. ಅಲ್ಲೇ ಸುತ್ತಮುತ್ತ ನೋಡಿದೆ, ಅಲ್ಲೊಂದು ಅಂಗಡಿ ಇಟ್ಕೊಂಡಿದ್ರು ಒಬ್ಬ ವ್ಯಕ್ತಿ. ಅವನ ಮನಸ್ಸಿನಲ್ಲೂ ಒಂದು ಆವೇದನೆ ಇತ್ತು. ನಾನು ಅವ್ರ ಹತ್ರ ಹೋದೆ. ನೋಡಪ್ಪ, ಈ ವ್ಯಕ್ತಿಗೆ ಮೆಂಟಲಿ ಹ್ಯಾಂಡಿಕ್ಯಾಪ್ಡ್ ಪೆನ್ಷನ್ MHP ಅಂತ ನಮ್ಮ ಕಾಲದಲ್ಲಿ ಈಗಲೂ ಇರಬೇಕು. ಐ ಥಿಂಕ್ ಗೌರ್ಮೆಂಟ್ ಯಾವ ಸ್ಕೀಮು ವಿಡ್ರಾ ಮಾಡಲ್ಲ, ಅದು ಅಂಥ ಒಳ್ಳೆಯ ಸ್ಕೀಮು. ಅದಕ್ಕೆ ಒಬ್ಬರು ಗಾರ್ಡಿಯನ್ ಬೇಕು. ಆ ಅಮ್ಮನ ಜೊತೆ ಮಾತಾಡಿದೆ, ಅವ್ರಿಗೇನೂ ಗೊತ್ತಾಗಿಲ್ಲ. ನನ್ನ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳೋಕೆ ನಾನು ಹೇಳಿದೆ, ನೀವು ಗಾರ್ಡಿಯನ್ ಆಗ್ತೀರಪ್ಪ ಅಂತ. ಅವ್ರ ಹೆಸರು ಕುಲ ಎಲ್ಲ ಬರ್ಕೊಂಡು ಆ ಅಮ್ಮನಿಗೆ ಅಪ್ಲಿಕೇಶನ್ ಬರೆಸಿ, ನೀನು ಗಾರ್ಡಿಯನ್ನು, ನಿನಗೆ ದುಡ್ಡು ಬರ್ತದೆ, ನೀನು ನೋಡ್ಕೋ ಅಂತ. ನಿಮ್ಮ ಮೇಲೆ ನಂಬಿಕೆ ಹೆಂಗೆ ಸರ್ ಅಂದ. ನೋಡಪ್ಪ, ನಿನ್ನ ಮುಖ ನೋಡಿದೆ, ನಿನ್ನ ಸಂವೇದನೆ ಇತ್ತು, ನಿಂಗೆ ವೇದನೆ ಇತ್ತು ಮುಖದಲ್ಲಿ. ಐ ಕುಡ್ ಅಂಡರ್ಸ್ಟ್ಯಾಂಡ್. ಸೊ ಇಮ್ಮಿಡಿಯೇಟ್ಲಿ ತೊಗೊಂಡೋಗಿ ಆ ಲೇಡಿಗೆ ಮೆಂಟಲಿ ಹ್ಯಾಂಡಿಕ್ಯಾಪ್ ಪೆನ್ಷನ್ನು ಆ ಮಂತಿಂದ ಬರೋ ಹಾಗೆ ಮಾಡಿದ್ದು. ದಟ್ ವಾಸ್ ಮೈ ಫಸ್ಟ್ ಫೈಲ್ ಇನ್ ಮೈ ಲೈಫ್. ಐ ಕ್ಲಿಯರ್ಡ್ ಆಸ್ ಎ SDM, ಅಸಿಸ್ಟೆಂಟ್ ಕಮಿಷನರ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಸೆನ್ಸಿಟಿವಿಟಿ ಒಂದು ಇಟ್ಕೊಂಡ್ರೆ ದಟ್ ಲೀಡ್ಸ್ ಟು ವಿಜಿಲೆಂಟ್, ನಾಟ್ ಎ ವಿಜಿಲೆಂಟ್. ಸೊ ದಟ್ಸ್ ಆಲ್. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಬಿ ಸೆನ್ಸಿಟಿವ್ ಥ್ರೂಔಟ್ ಯುವರ್ ಲೈಫ್.
ದೆನ್ ಯು ಕ್ಯಾನ್ ಬಿಕಮ್ ವಿಜಿಲೆಂಟ್ ಆದಾಗ ಭಾಳ ಮಾಡ್ಬೋದು. ತುಂಬ ಇದೆ ಈ ಥರ ಕಥೆಗಳು, ವಿಜಿಲೆಂಟಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ತುಂಬ ಹೇಳುವಲ್ಲೇ ಇನ್ನೊಂದು ದಿವಸ ಕೇಳ್ತೀನಿ. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ. ನಿಮ್ಮೆಲ್ರಿಗೂ ಶುಭಾಶಯಗಳು. 5 ವರ್ಷ ಈ ಸಂಸ್ಥೆಯನ್ನು ಈಗ ಉಳಿಸ್ಕೊಂಬಂದಿದ್ದೀರ. ನಿಮಗೆಲ್ಲ ಚಪ್ಪಾಳೆ ಮೂಲಕ ನಿಮಗೆ ಒಂದು ನಿಮಗೆ ನೀವೇ ಹುರಿದುಂಬಿಸ್ಕೋಬೇಕು. ನೀವು ಹಾಕೋ ಮಾರ್ಗದರ್ಶನದಿಂದ ನಿಮ್ಮ ಮುಂದಿನ ಸ್ಟೂಡೆಂಟ್ಸ್ ಬರ್ತಾರೆ. ನಮ್ಮ ಹಿಂದೆ 30 ಶುರುವಾಗಿದ್ದವ್ರು ನೀವು ಇಲ್ಲಿ ತನಕ ತೊಗೊಂಬಂದಿದ್ದೀರ. ಒಳ್ಳೆತನ ಒಗ್ಗೂಡಿ ಹೋಗಿ ಚಿಕ್ಕ ಇದ್ದಿದ್ದು ಕೆರೆ ಇದ್ದಿದ್ದು ಈಗ ದೊಡ್ಡ ಡ್ಯಾಮ್ ಆಗಿದೆ, ಸಾಗರ ಆಗಿದೆ. ಓಕೆ, ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಲಿ. ಆ್ಯಂಡ್ ಮೋರ್ ದ್ಯಾನ್ ದಟ್ ಭಾಳ ಇಂಪಾರ್ಟೆಂಟು, ಆ್ಯಕ್ಚುಲಿ ಐ ಆಮ್ ವರ್ಚುಲಿ ಝೀರೋ ಇನ್ ಇಂಡಿಯಾ ಫಾರ್ IAS. ನೆನ್ನೆ ಯಾರಿಗೂ ಹೇಳ್ತಾ ಇದ್ದೆ, ತಿರುಪತಿನಲ್ಲೇ ಮತ್ತೆ ತಿರುಪತಿಗೆ ವಾಪಸ್ ಹೋಗ್ತೀನಿ. ವೆಂಕಟೇಶ್ವರ ಒಳಗಡೆ ಇರೋದಕ್ಕೇನೆ ಜನ ಬರೋದು, ಆದರೆ ಅಲ್ಲಿ ಉತ್ಸವ ಎಲ್ಲ ಮಾಡಬೇಕಾದ್ರೆ ಅದನ್ನು ವಿಗ್ರಹ ತೊಗೊಂಡೋಗ್ತಾರಾ? ಇಲ್ಲ ಅಲ್ವಾ? ಮೂಲ ವಿಗ್ರಹ ಹಾಗೆ ಇರುತ್ತೆ. ಯಾವ್ದು ತೊಗೊಂಡೋಗ್ತಾರೆ? ತೊಗೊಂಡೋಗೋದು ಆಚೆ ಕಡೆ ತೊಗೊಂಡೋಗೋದಕ್ಕೆ ವಿಗ್ರಹಕ್ಕೆ ಏನಂತಾರೆ? ಉತ್ಸವ ಮೂರ್ತಿ ಅಂತಾರೆ. ಒರಿಜಿನಲ್ ಮೂರ್ತಿ ಅದಕ್ಕೆ ಬೆಲೆ, ಬಟ್ ಉತ್ಸವ ಮೂರ್ತಿನ ಎಲ್ಲ ಸುತ್ತಿಸ್ಬೇಕು ಅಂದರೆ ಪಲ್ಲಕ್ಕಿ ಅದು ಇದು ತೊಗೊಂಡೋಗಿ ಎಲ್ರಿಗೂ ತೋರಿಸ್ಕೊಂಡು ಬರ್ತಾರೆ. ಅದಕ್ಕೆ ಹೆಸರು ಏನಾರಿರಲಿ ಎಲ್ಲ ಉತ್ಸವ. ಸೊ ಈ ಸಂಸ್ಥೆಗೆ ನಾನು ಕೇವಲ ಉತ್ಸವ ಮೂರ್ತಿ. ನಾನು ಸುಮ್ಮನೆ ಕರ್ಕೊಂಡೋಗಿ ತೋರ್ಸೋಕ್ಕೆ ಶ್ರೀನಿವಾಸ ಎಲ್ಲ ಕಡೆ ಕರ್ಕೊಂಡೋಗಿ ತೋರಿಸ್ತಾರೆ. ಮೂಲ ವಿಗ್ರಹ ನಮ್ಮಲ್ಲಿರ್ತಕ್ಕಂಥ ಶ್ರೀನಿವಾಸು, ಪ್ರಶಾಂತು, ಸಂದೀಪ್, 54 ಜನ ಏನು ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರೊಳಗೂ ಹಲವಾರು ಜನ ಅವ್ರಿಗೆ ಸಿಗದೇ ಇದ್ದಾಗ ನಾವು ನಾರ್ಮಲಿ ಬಿಟ್ಟರ್ ಆಗ್ತೀವಿ. ನನಗೆ ಸಿಗಲಿಲ್ಲ ಅಂದರೆ ಇನ್ಯಾರಿಗೂ ಸಿಗಬಾರ್ದು ಅಂತ ಹಿಡಿ ಶಾಪ ಹಾಕ್ತೀವಿ. ಅಂಥದ್ದು ಇದರೊಳಗೆ ಹಲವಾರು ಜನ ನನಗೆ ಸಿಕ್ಕಿಲ್ಲ, ನಾನು ಬೇರೆಯವ್ರಿಗೆ ಕೊಡಿಸೋ ಮೂಲಕ ನಾನು ಆ ತೃಪ್ತಿ ಪಡ್ತೀನಿ ಅಂತೇಳಿ. ಅದು ದೊಡ್ಡ ಸ್ಥಿಗೆ ಅದು ತುಂಬ ದೊಡ್ಡ ಗುಣ, ಭಾಳ ಕಡಿಮೆ ಜನಕ್ಕಿರುತ್ತೆ. ಅಂಥವರೇ ನಮ್ಮಲ್ಲಿರೋದು. ಸೊ ನಾನು ಕೇವಲ ಉತ್ಸವ ಮೂರ್ತಿ, ಝೀರೋ. ಸುಮ್ಮನೆ ನಂದು ಬರ್ತೀನಿ, ಮುಖ ತೋರಿಸ್ಕೊಂಡು ಹೋಗ್ತೀನಿ, ನಾನು ತೋರಿಸ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ದೇವ್ರು ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಕವಿನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಸರಿ ಗಾಪಪದ ಸರಿದ ಸವಿನುಡಿ ತಣ್ಣನೆ ಗಾಳಿಯ ಹಾಗೆ. ಕವಿನುಡಿ ಕೋಗಿಲೆ ಹಾಡಿದ ಹಾಗೆ ಸವಿನುಡಿ ತಣ್ಣನೆ ಗಾಳಿಯ ಹಾಗೆ. ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ. ನಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ. ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ.
ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಆಹಾ 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 ಕುಮಾರವ್ಯಾಸನ ಕಾವ್ಯವು ಚಂದ, ಕವಿ ಸರ್ವಜ್ಞನ ಪದಗಳ ಅಂದ. ಕುಮಾರವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಪದಗಳ ಅಂದ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ರನ್ನನು ರಚಿಸಿದ ಹೊನ್ನಿನ ನುಡಿಯು, ಪಂಪನು ಹಾಡಿದ ಚಿನ್ನದ ನುಡಿಯು, ಕನ್ನಡ ತಾಯಿಯು ನೀಡಿದ ವರವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ.